ನಮಸ್ಕಾರ ವೀಕ್ಷಕರೇ. ನಿಮ್ಮ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಬೇಕಂದ್ರೆ ಈ ಒಂದು ಸರಳ ತಂತ್ರ ಮಾಡಿ ವೀಕ್ಷಕರೇ, ಎಲ್ಲವೂ ಸರಿ ಆಗ್ತದೆ. ಏನಪ್ಪಾ ಅಂದ್ರೆ ಆ ತಂತ್ರ ತಿಳಿಯೋಕ್ಕೂ ಮುಂಚೆ ವೀಕ್ಷಕರೇ, ನೀವಿನ್ನೂ ನಮ್ಮ ಪೇಜ್ಗೆ ಫಾಲೋ ಆಗಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಪರಿಹಾರ ನೋಡಿ ವೀಕ್ಷಕರೇ, ಕಾಲಗಣ ಅಥವಾ ನಿಮ್ಮ ಮನೆ ದೇವರ ಕರ್ಮದ ಪೂಜೆಯನ್ನ ನೀವು ಮೊದಲು ಮಾಡಬೇಕಾಗ್ತದೆ. ಒಂದನೇ ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ವೀಕ್ಷಕರೇ, ನಾನು ಹೇಳಿಕೊಡುವಂತ ಮಂತ್ರವನ್ನ 108 ಬಾರಿ ನಿಮ್ಮ ಮನೆ ದೇವರ ಮನೆಯಲ್ಲಿ ಕೂತ್ಕೊಂಡು ಇದನ್ನ ಮಾಡಬೇಕಾಗ್ತದೆ ವೀಕ್ಷಕರೇ. ಏನಪ್ಪಾ ಮಂತ್ರ ಅಂದ್ರೆ, ಓಂ ರಾಹುವೇ ನಮಃ, ಓಂ ಗೃಹರಾಶಾಯ ಸ್ವಾಹ ನಮಃ ಅನ್ನುವಂತ ಮಂತ್ರವನ್ನ 108 ಬಾರಿ ಇದನ್ನ ನೀವು ಸ್ಫಟನೆ ಮಾಡಿದ್ರೆ ವೀಕ್ಷಕರೇ, ನಿಮ್ಮ ಯಜಮಾನರನ್ನ ಪರಸ್ತ್ರೀ ಸಹವಾಸವನ್ನ ನೀವಾಗಿ ಅದನ್ನ ಬಿಡಿಸಬಹುದು ವೀಕ್ಷಕರೇ. ಇದು ಒಂದು ಮಾಡಿ ವೀಕ್ಷಕರೇ, ಎಲ್ಲನೂ ಸರಿ ಆಗ್ತದೆ. ಯಾವ ಸಮಸ್ಯೆಗಳು ಯಾವ ಕಿರಿಕಿರಿಗಳು ಇರಲ್ಲ. ಹಾಗೆ ನಿಮ್ಮ ಯಜಮಾನರು ನಿಮ್ಮ ಮಾತು ಸಹ ಕೇಳ್ತಾರೆ ವೀಕ್ಷಕರೇ. ದೈವ ಗಣದಿಂದ ಎಲ್ಲನೂ ಸರಿ ಆಗ್ತದೆ. ಇನ್ನು ನಿಮ್ಮ ಗುಪ್ತ ಹಾಗೂ ಕಠಿಣ ಸಮಸ್ಯೆಗಳಿಗೆ ಕೆಳಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.